ನಂಬಿ ಬಂದವ್ರಕ ಏನು ಮೋಸ ಆಗಲ್ಲ. ಇಲ್ಲಿ ಕಾಯಿ ಕಟ್ಟೋದು ಆಗ್ಬೋದು, ಇಲ್ಲ ದೇವ್ರಿಗೆ ಅನ್ನದಾನ ಕೊಡೋದಾಗಲಿ, ದೇವಸ್ಥಾನ ಕಟ್ಟಡ ಕೊಡೋದಾಗಲಿ, ಅವ್ರವ್ರ ಭಕ್ತಿ ಅನುಸಾರ ಏನು ಮಾಡ್ತಾರೋ ಅವ್ರಿಗೆ ಪ್ರತಿಫಲ ಸಿಗುತ್ತೆ, ಇದು ಗ್ಯಾರಂಟಿ. ನಾನು ಆಗಲೇ 5 ವಾರದಿಂದ ಬರ್ತಾ ಇದ್ದೀನಿ. ನನ್ನ ಕಾಲು ನೋವು ಕಮ್ಮಿ ಆಗ್ಬಿಟ್ಟೈತಿ. ಮಾತ್ರೆ ನುಂಗೋದು ಬಿಟ್ಬಿಟ್ಟಿದ್ದೀನಿ. ನನಗೂ ಒಳ್ಳೇದಾಗೈತಿ. ತುಂಬ ಒಳ್ಳೆಯದಾಗಿದೆ. ಒಳ್ಳೆ ಪಾಸಿಟಿವ್ ವೈಬ್ಸ್ ಚೆನ್ನಾಗಿದೆ. ಅಮ್ಮನ ಶಕ್ತಿ ತುಂಬಾ ಚೆನ್ನಾಗಿದೆ. ನೋಡ್ಬೋದು, ಎಲ್ಲರೂ ಬರ್ಬೋದು. ನಮಗೂ ತುಂಬ ಪ್ರಾಬ್ಲಮ್ ಇತ್ತು. ಮನೆಯಲ್ಲಿ ಜಗಳ ಆಗೋದು, ಮನೆ ಕಷ್ಟ, ತುಂಬ ಮನೆ ಕಟ್ಟಾವಿ, ಅದರಿಂದ ತುಂಬ ಪ್ರಾಬ್ಲಮ್ ಬರ್ತಾಯಿತ್ತು. ನಮಗೆ ತುಂಬ ಜನ ಹೇಳಿದರು, ಈ ದೇವಸ್ಥಾನ ಕಾಟೇರಮ್ಮ ದೇವಸ್ಥಾನಕ್ಕೆ ಹೊಸಕೋಟೆಗೆ ಹೋಗಿ ತುಂಬ ಒಳ್ಳೆಯದಾಗತ್ತೆ. ಏನೇ ಪ್ರಾಬ್ಲಮ್ ಆಗೋದ್ರೆ ನಿಮಗೆ ಏನೇ ತೊಂದರೆ ಆಗೋದನ್ನು ಪ್ರಾಬ್ಲಮ್ನ ಸಾಲ್ವ್ ಆಗುತ್ತೆ. ಈಗ ನಾವು 3ನೇ ಸತಿ ಇದು ಬಂದಿರೋದು ನಾವು. ಬಟ್ 2 ಸತಿ ಬಂದಿದ್ದು ತುಂಬ ಒಳ್ಳೆಯದಾಗ್ತಾ ಇದೆ. ಇದು 3ನೇ ಸತಿ ಬಂದಿರೋದು ಫೈನಲ್ ಆಗಿ. ನಾವು ಹೊಸಕೋಟೆ ತಾಲೂಕಿಂದ ಒಂದು ಹಳ್ಳಿ ಕೋಡಿಹಳ್ಳಿ ಅಂತ. ಈ ದೇವ್ರ ಮೇಲೆ ಭಕ್ತಿ ಇಟ್ಟೋರ್ಕ ಏನೋ ಒಂಥರ ಸಂತೃಪ್ತಿ, ಮೈಯಲ್ಲಿ ಆರೋಗ್ಯ, ಮನೆ ಕಡೆಯವ್ರಿಗೂ ಅಷ್ಟೇ, ಪ್ರತಿಯೊಂದಕ್ಕೂ ಒಳ್ಳೆ ತಾಯಿ ಅನುಗ್ರಹ ಇದ್ದು 9 ವಾರ 11 ವಾರನೂ ಬಂದೋಗಿದ್ದೀವಿ. ಆಗಾಗ ಯಾವ ನಮ್ಗೆ ಜ್ಞಾಪಕ ಬರುತ್ತೆ ಅವೆಲ್ಲ ಬಂದು ಓದ್ತಾನೆ ಇರ್ತೀವಿ. ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಮನೆ ಕಡೆ ಇನ್ನೊಂದು ಸಾಲ ಆಗೋದಿದೆ, ಒಂದು ಜಮೀನು ವ್ಯವಸ್ಥೆ ಇದೆ, ಅದು ಸಾಲ ಆಗ್ತದೆ, ನಂಬಿಕೆ ಇಟ್ಟು ಬರ್ತಾನೆ ಇರ್ತೀವಿ. ಎಲ್ಲ ಒಂದು ಈ ತಾಯಿ ಅನುಗ್ರಹದಿಂದ ಎಲ್ಲರೂ ಒಳ್ಳೆಯದಾಗುತ್ತೆ. ನಂಬಿಕೆ ಇಡಬೇಕಷ್ಟೇ ದೇವ್ರ ಮೇಲೆ.